ವೆಲ್ಕಮ್ ಟು ಟುಡೇ ವ್ಲಾಗ್. ಮಾರ್ನಿಂಗಿಂದನೇ ಶುರು ಮಾಡಿದ್ದೀನಿ, ಬಟ್ ಬೆಳಗ್ಗೆ ಕೆಲಸ ಮಾಡೋ ಬ್ಯುಸಿಯಲ್ಲಿ ಯಾವುದೇ ವ್ಲಾಗ್ ಶುರು ಮಾಡಿಲ್ಲ. ಜೊತೆಗೆ ನಿದ್ದೆನೂ ಸರಿಯಾಗಿ ಆಗ್ತಾ ಇಲ್ಲ, ಕಣ್ಣು ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ ಶುರು ಆಗಿದೆ. ಬೆಳಗ್ಗೆಯಿಂದ ಫ್ರೆಂಡ್ಸ್ ನಿಜ ಎದ್ದಿದ ತಕ್ಷಣ ಫಸ್ಟು ಮನೆ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಕಸ ಗುಡಿಸಿ ಮನೆ ಒರೆಸಿ ಅಡುಗೆ ಮೇಲೆ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ. ಬ್ಯಾಲೆನ್ಸ್ ಹಾಗೇ ಇತ್ತು ಪಾತ್ರೆ ತೊಳೆಯೋದು, ಏಕೆಂದರೆ ರಾತ್ರಿ ಸ್ವಲ್ಪ ಸೆಕೆಂಡ್ ಫ್ಲೋರಲ್ಲಿ ಮಾಲ್ಟ್ ಕೆಲಸ ಎಲ್ಲ ಇತ್ತು. ಹಾಗಾಗಿ ನೈಟ್ ಎಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಪಾತ್ರೆ ತೊಳೆದಿರಲಿಲ್ಲ. ಪಾತ್ರೆ ಎಲ್ಲ ತೊಳೆದು ಕಂಪ್ಲೀಟ್ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಒಣಗಾಕಿ ಈಗ ವಾಶ್ ಆಗಿರೋದು ಅಲ್ಲೊಂದು ಬಟ್ಟೆ ಗುಡ್ಡೆ ಇದೆ, ಅದ್ರ ಜೊತೆಗೆ ಒಂದು ವೇಸ್ಟ್ ಬಾಡಿ ಬಟ್ಟೆನೂ ಕೂಡ ಇದೆ, ಅದನ್ನು ಕೂಡ ಈಗ ಎದ್ದಿದ್ದಾರೆ ಎಲ್ಲರೂ. ಎಲ್ಲ ಕೆಲಸ ಫಟ್ಟಾಫಟ್ ಅಂತ ಹೇಳಿ ಮುಗಿಸಿದ್ದೀನಿ. ಇವಾಗ ಬಟ್ಟೆ ಮಡ್ಚಿಡ್ಬೇಕು, ನನ್ನ ಮಗ ಹೆಲ್ಪ್ ಮಾಡ್ತಾನೆ. ಹಾಗೆ ಇವತ್ತು ತಿಂಡಿ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಚಟ್ನಿ, ಬಿಸಿ ಬಿಸಿಯಾಗಿ ಇಡ್ಲಿ ಮಾಡೋಣ ಅಂತಿದ್ದೀನಿ. ಚಟ್ನಿನೂ ಕೂಡ ರೆಡಿಯಾಗಿದೆ. ಬಟ್ಟೆ ಇಡ್ಲಿ ಮಾಡಿ, ಬಟ್ಟೆ ಇಡ್ಲಿ. ನನ್ನ ಮಗಂಗೆ ಯಾವುದು ಸ್ಪೆಷಲ್ ಬಟ್ಟೆ ಇಡ್ಲಿ? ನಮ್ಗೆ ಬರೀ ಇಡ್ಲಿ ಗೊತ್ತು ಫ್ರೆಂಡ್ಸ್, ಬಟ್ಟೆ ಇಡ್ಲಿ ಯಾವುದೋ ಗೊತ್ತಿಲ್ವಲ್ಲ. ಹಾಗೆ ಸ್ಟ್ಯಾಂಡ್ ಎಲ್ಲ ಯಾರು ಆರ್ಡ್ರ್ ಮಾಡಿದ್ರು ಇವತ್ತೆಲ್ಲ ಅದು ಡಿಸ್ಪ್ಯಾಚ್ ಮಾಡಬೇಕು. ರೆಡಿ ಇದೆ ಇಟ್ಟು ಸ್ಟ್ಯಾಂಡ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟ್ಯಾಂಡ್ ಯಾರೆಲ್ಲ ಬುಕ್ ಮಾಡಿದ್ರಿ ಅವರೆಲ್ಲರದು ಕೂಡ ಇವತ್ತು ಡಿಸ್ಪ್ಯಾಚ್ ಮಾಡಬೇಕು. ಇಷ್ಟು ಬೇಗ ನಾನು ಸ್ಟ್ಯಾಂಡನ್ನು ರೆಡಿ ಮಾಡೋಕ್ಕೆ ಕಾರಣವೂ ಕೂಡ ಇದೆ. ಒಂದು ಸ್ವಲ್ಪ ಕೈ ನೋವು ಬಂತು ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಮಾತಾಡ್ತೀನಿ. ತುಂಬ ಜನ ನನಗೆ ಸ್ಟ್ಯಾಂಡು, ವರಮಹಾಲಕ್ಷ್ಮಿ ಸ್ಟ್ಯಾಂಡು ತುಂಬ ಎನ್ಕ್ವೈರಿ ಬರ್ತಾಯಿತ್ತು. ಅದ್ರದ್ದು ಕೂಡ ಕೆಲಸ ಎಲ್ಲ ಬ್ಯುಸಿ ಇದ್ದೆ. ಸುಷ್ಮಾ ಸರಿಯಾಗಿ ವ್ಲಾಗ್ ಮಾಡಿಲ್ಲ, ಯಾಕೋ ವ್ಲಾಗ್ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ, ವ್ಲಾಗ್ ಶುರು ಮಾಡಿ ಅಂತೆಲ್ಲ ಕೇಳ್ತಾ ಇದ್ರಿ. ವ್ಲಾಗ್ ನಾನೇನು ಸ್ಟಾಪ್ ಮಾಡಿರಲಿಲ್ಲ, ಆಲ್ಮೋಸ್ಟ್ ನಾನು ಹೇಳಿದ್ದೀನಿ. ಒಂದೇನು ಅಂದರೆ ಮನೆಯಲ್ಲಿ ಎಲ್ಲ ಕೂಡ ಬಿ ಹ್ಯಾಪಿ ಆ್ಯಂಡ್ ಕೂಲ್ ಅನ್ನೋ ಥರ ಇದ್ದರೆ ನನಗೂ ಖುಷಿಯಾಗುತ್ತೆ, ವ್ಲಾಗ್ ಮಾಡ್ತೀನಿ. ಇಲ್ಲ ಅಂತಂದರೆ ವ್ಲಾಗ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ ಸ್ಟ್ಯಾಂಡು ಕೂಡ ಅಷ್ಟೇ. ಸುಮಾರು ಜನ ಎಂಕ್ವೈರಿ ಮಾಡ್ತಾನೇ ಇದ್ದರು. ಈಗ ನಾವಿರೋ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ನಾನು ಇವಾಗ ಆರಾಮಾಗಿದ್ದೀನ, ಇನ್ನೊಂದು ವೀಕಲ್ಲಿ ಏನಾಗುತ್ತೆ ಗೊತ್ತಾಗೋದಿಲ್ಲ. ಯಾಕಂದರೆ ನಿಮಗೆ ಹೇಳಿದ್ದೀನಿ ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿ. ಹಾಗಾಗಿ ಅವರು ಒಂದು ಸ್ವಲ್ಪ ದಿನ ಚೆನ್ನಾಗಿರ್ತಾರೆ, ಒಂದು ಸ್ವಲ್ಪ ದಿನ ಹುಷಾರಲ್ಲಿ ಅವ್ರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ. ಹಾಗಾಗಿ ನಾನು ತುಂಬ ಜನ ಸ್ಟ್ಯಾಂಡ್ ಕೇಳೋರಿಗೆ ಈಗ ಸ್ಟಾಕ್ ಇಲ್ಲ, ಹಬ್ಬ ಹತ್ರ ಮಾಡಿಕೊಂಡು ನಾನು ಹೇಳ್ತೀನಿ ಅಥವಾ ನೆಕ್ಸ್ಟ್ ಮಂತ್ 15th ಮೇಲೆ ಹೇಳ್ತೀನಿ, ಈ ಥರನೇ ನಾನು ಮೆಸೇಜ್ ಹಾಕ್ತಾಯಿದ್ದೆ. ಅದಕ್ಕೆ ಆಮೇಲೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ಪಾಪ ನಮ್ಮನ್ನು ಕಾಯ್ಕೊಂಡು ಎಷ್ಟೋ ಜನ ಕಾಯ್ತಾ ಇರ್ತಾರೆ ಸ್ಟ್ಯಾಂಡ್ಗೋಸ್ಕರ. ಲಾಸ್ಟ್ ಇಯರ್ ಇದೇ ಥರ ಎಡವಟ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 10 to 15 days ನಾನು ಯಾವುದೂ ಆರ್ಡ್ರ್ ತೊಗೊಂಡಿರಲಿಲ್ಲ. ಯಾಕಂದರೆ ಅಷ್ಟು ಆರ್ಡ್ರು ಒಂದು 2 daysಲ್ಲಿ ಬಂದಿತ್ತು. ಅದನ್ನು ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ನಿಮಗೆಲ್ಲ ತಲುಪಿಸೋಷ್ಟರಲ್ಲಿ ನನಗೆ ಒಂಥರ ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ಬೋದು, ಅಷ್ಟು ಟೆನ್ಷನ್ ಆಗೋಯಿತು. ಲಾಸ್ಟ್ ಇಯರ್ ಇನ್ನೂ ಒಂದು ಎಡವಟ್ಟಾಯಿತು, ನಾನು ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿಲ್ಲ. ಬನ್ನಿ ಅಣ್ಣ, ಫ್ಯಾನ್ ಆಫ್ ಮಾಡಿ. ಫ್ಯಾನ್ ಆಫ್ ಮಾಡಿಲ್ಲ, ಫ್ಯಾನ್ ಓಡ್ತಾ ಇದೆ, ಕರೆಂಟ್ ಬಿಲ್ ಜಾಸ್ತಿ ಬರೋದಿಲ್ವಾ? ಆ ಕೆಲಸ ಮಾಡೋದಿಲ್ಲ, ಬೇಡದಿರೋದನ್ನ ಬಂದಿಲ್ಲ ಅಲ್ಲಾಡಿಸ್ತಾ ಇರ್ತಾನೆ. ಅವೆಲ್ಲ ನೆನ್ಪಿಟ್ಕೊಂಡು ಮಾಡಬೇಕು. ಬಾ ಮಗಳು ಇಡ್ಲಿಗೆ ಇಟ್ಕೊಂಡ್ಬಿಡಮ್ಮ, ಅವ್ರಿಗೆ ಇಡಕ್ಕೆ ಹೇಳ್ತೀನಿ, ಮಾಡ್ಕೊಂಬಿಡ್ತಾರೆ. ಬಟ್ಟೆ ಹಾಕ್ಬಿಟ್ಟು ಮಾಡಮ್ಮ. ಬಟ್ಟೆ ಹಾಕಿ ಮಾಡಿದ್ರೆ ಸ್ಪಾಂಜ್ ಚೆನ್ನಾಗಿ ಬರುತ್ತೆ. ಬಟ್ ಇಡ್ಲಿ ಮಾಡೋದಕ್ಕೆ ಅದರದ್ದೇ ಒಂದು ಬಟ್ಟೆ ಬರುತ್ತೆ, ಆ ಬಟ್ಟೆ ಯೂಸ್ ಮಾಡಬೇಕು. ನಾನು ಇಲ್ಲಿ ಕಾಟನ್ ಪಂಚೆ ಬಟ್ಟೆ ಯೂಸ್ ಮಾಡ್ತಿದ್ದೀನಿ, ಅದೊಂದು ಸ್ವಲ್ಪ ಸ್ಟಿಕ್ಕಿ ಥರ ಫೀಲ್ ಆಗುತ್ತೆ. ಒದ್ದೆ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಕೊಳ್ಳೋದಷ್ಟೇ. ಸರಿ, ನಾನು ಹೇಳ್ತಾ ಇರ್ತೀನಿ, ಮಧ್ಯದಲ್ಲಿ ಹಂಗೆ ಚೇಂಜಸ್ ಆಗೋಗುತ್ತೆ. ಲಾಸ್ಟ್ ಇಯರ್ ಒಂದು ಮಿಸ್ಟೇಕ್ ಆಯಿತು, ನಾನು ಅದನ್ನು ಯಾರಿಗೂ ಹೇಳ್ಕೊಳ್ಳಿಲ್ಲ. ಯಾಕಂದರೆ ಫಸ್ಟು ಪ್ರತಿಯೊಬ್ಬರಿಗೂ ಸ್ಟ್ಯಾಂಡ್ ತಲುಪಿಬಿಡ್ಲಿ ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಹೋದ ವರ್ಷ ಏನಾಯಿತು ಅಂದರೆ, ಇವತ್ತು ನನಗೆ ನೆನೆಸ್ಕೊಂಡ್ರೆ ಒಂದೊಂದ್ಸರಿ ಭಯ ಆಗುತ್ತೆ. ಲಾಸ್ಟ್ ಇಯರ್ ಆಗಿದ್ದು ಎಡವಟ್ಟು ನನಗೆ. ನಾನು ಒಬ್ಬರನ್ನ ನಂಬಿ ಸ್ಟ್ಯಾಂಡ್ ಫಸ್ಟು ನನ್ನ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ, ಲಕ್ಷ್ಮಿ ಸ್ಟ್ಯಾಂಡ್ನ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅಂತ ಹೇಳಿ. ಸರಿ, ಓಕೆ, ಅದೇ ಥರನೇ ಒಂದಷ್ಟು ಸ್ಕೆಚ್ ಮಾಡ್ತೀನಿ, ಪೆನ್ಸಿಲ್ ಸ್ಕೆಚ್ ಮಾಡ್ತೀನಿ. ಅದರಲ್ಲಿ ಇನ್ನೂ ಬೇರೆ ಬೇರೆ ಥರನೇ ನನ್ನದು ವೆರೈಟಿ ಇತ್ತು. ಸೌಂಡ್ ಆ ಕಡೆ ಡೋರ್ ಕ್ಲೋಸ್ ಮಾಡಿಟ್ಟು ನನ್ನ ತಲೆಯಲ್ಲಿ ಇನ್ನೂ ಬೇರೆ ಬೇರೆ ಥರದ್ದು, ಅಂದರೆ ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ನೀವೇನು ಇವಾಗ ನೋಡ್ತಾ ಇದ್ದೀರಾ, ಇದನ್ನು ಇನ್ನೂ ಬೇರೆ ಥರನೇ ನಾನು ಪ್ಲ್ಯಾನ್ ಮಾಡಿದ್ದೆ. ಬಟ್ ನಾನು ಅದನ್ನು ಪ್ಲ್ಯಾನ್ ಮಾಡಿದ್ದನ್ನು ಯಾರು ಸ್ಟ್ಯಾಂಡ್ ರೆಡಿ ಮಾಡ್ತಾರೆ ಅವ್ರ ಹತ್ರ ಮಾತಾಡಿದೆ. ಅವರಂದ್ರು, ಮೇಡಮ್ ಇದು ಸ್ವಲ್ಪ ರಿಸ್ಕಿ ಅನಿಸುತ್ತೆ, ನಮಗೆ ಕೆಲಸ ಜಾಸ್ತಿ ಆಗುತ್ತೆ, ಕಾಸ್ಟು ಕೂಡ ಜಾಸ್ತಿ ಬೀಳುತ್ತೆ. ಕಂಪ್ಲೀಟ್ ನಾವೆಲ್ಲ ಹ್ಯಾಂಡ್ ಮಾಡೋದು, ನಮ್ಮದು ಮಿಷಿನ್ ಮೇಡಲ್ಲ. ಅಂದರೆ ಮಿಷಿನಲ್ಲೇ ಕಟ್ಟಾಗುತ್ತೆ, ಅಂದರೆ ಮಿಷಿನಲ್ಲಿ ಕಟ್ಟಾಗುತ್ತೆ. ಬಟ್ ದೊಡ್ಡ ದೊಡ್ಡ ಗೋಡನ್ಗಳಲ್ಲೆಲ್ಲ ಹೇಗೆ ಅಂದರೆ
ಜಸ್ಟು ಆ ಒಂದು ಮಿಷಿನ್ಗೆ ಅದನ್ನು ನಾವು ಏನು ಮಾಡ್ತೀವಿ ಮೆಟೀರಿಯಲ್ಸ್ನ ಅದನ್ನು ದೂಕಿದ್ರೆ ಅದು ಆಟೋಮೆಟಿಕ್ಕಾಗಿ ಒಂದಿಷ್ಟು ಬಂಡಲಲ್ಲಿ ಕಟ್ ಆಗುತ್ತೆ. ಬಟ್ ನಾವಿಲ್ಲಿ ಕಂಪ್ಲೀಟ್ ಹ್ಯಾಂಡ್ ಮೇಡಲ್ಲಿ ಮಾಡೋದು, ಅಂದರೆ ವರ್ಕರ್ಸ್ನ ಇಟ್ಕೊಂಡು ಅವರು ಒಂದೊಂದು ಒಂದು ಏನಿರುತ್ತೆ ಸ್ಟ್ಯಾಂಡ್ ಮಾಡೋದಕ್ಕೆ ಕಬ್ಬನ್ನ ಅದನ್ನು ಕಟ್ ಮಾಡೋದಿರ್ಬೋದು, ಪೇಂಟ್ ಆಗ್ಬೋದು, ಅಥವಾ ಅದನ್ನು ವೆಲ್ಡ್ ಮಾಡೋದಾಗ್ಬೋದು. ಪ್ರತಿ ಒಂದೊಂದು ವೆಲ್ಡಿಂಗು ಕೂಡ ಕಂಪ್ಲೀಟ್ ನಮ್ಮ ಕಡೆ ಹ್ಯಾಂಡ್ ಮೇಡಲ್ಲೇ, ಅಂದರೆ ಹುಡುಗರುಗಳೇ ಮಾಡುವಂಥದ್ದು. ಅದನ್ನೇನಾದರೂ ನಾನು ಚೆಕ್ ಮಾಡ್ತೀನಿ, ಪ್ರತಿಯೊಂದು ಸ್ಟ್ಯಾಂಡು ಚೆಕ್ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಇಮಿಡಿಯೇಟಾಗಿ ಅಲ್ಲೇ ಸರಿ ಮಾಡಿಸ್ತೀನಿ. ಆ ಥರ ನಾವು ಮಾಡಿಸೋವಂಥದ್ದು. ಬಟ್ ಅವ್ರು ಹೇಳಿದ್ರು, ಮೇಡಮ್ ಇದು ನಾವು ಮಾಡ್ತಾ ಇರೋದು ಅಂದೇನು ದೊಡ್ಡ ಗೋಡನಲ್ಲ, ಜೊತೆಗೆ ನಾವೇನು ಎಲ್ಲ ಕಂಪ್ಲೀಟ್ ಎಲ್ಲ ಮಿಷಿನಲ್ಲೇ ಸ್ಟಾಕಲ್ಲಿ ಮಿಷಿನಲ್ಲೇ ಮಿಷಿನಲ್ಲೇ ಟರ್ನ್ ಆಗುತ್ತೆ ನೋಡಿ. ರಿಂಗ್ಸ್ ಎಲ್ಲ ಜಸ್ಟ್ ಒಂದು ರಾಡ್ ಹಾಕಿದರೆ ಸಾಕು, ಅದು ಸರ್ಕಲ್ ಆಗಬೇಕಾಗಿ ಮಿಷಿನೇ ಮಾಡಿಬಿಡುತ್ತೆ. ಬಟ್ ನಮ್ಮಲ್ಲಿ ಇಲ್ಲಿ ಪಾಪ ಹುಡುಗರು ಮಾಡ್ತಾರೆ, ಅದು ಸರ್ಕಲ್ ಮಾಡೋದಿರ್ಬೋದು, ಅದನ್ನು ಮುಚ್ಚೋದಿರ್ಬೋದು, ವೆಲ್ಡಿಂಗ್ ಮಾಡೋದಿರ್ಬೋದು, ಅಥವಾ ಅದೇನಾದರೂ ಸ್ಟ್ರೈಟ್ ಬಂದಿಲ್ಲ ಅಂದರೆ ಅದು ಹೊಡಿಯೋದಿರ್ಬೋದು, ಎಲ್ಲನೂ ಕೂಡ ಹ್ಯಾಂಡ್ ಮೇಡಲ್ಲೇ ನಾವು ಹುಡುಗರುಗಳು ಮಾಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ, ಟೈಮು ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಅವ್ರು ಹೇಳಿದ್ರು ನನ್ನ ಒಂದು ಪ್ಲ್ಯಾನಿಂಗ್ ಇನ್ನೂ ಬೇರೆ ಥರ ಇತ್ತು, ಅದು ಸ್ವಲ್ಪ ಕಷ್ಟ ಆಗ್ಬೋದು, ಬೇಕಾದ್ರೆ ನಿಮ್ಮದು ಇನ್ನೂ ಒಂದು ಅಂದರೆ ಈಗ ನಾನೇನು ಮಾಡಿಸಿದ್ದೀನಿ ಈ ಪ್ಲ್ಯಾನಿಂಗ್ ಓಕೆ, ಈ ಪ್ಲ್ಯಾನಿಂಗ್ ನಾವು ಮಾಡಿಕೊಡ್ತೀವಿ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರು. ಅದು ಓಕೆ ಬೇಡ ಬಿಡಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಬೇಡ ಬಿಡಿ ಆಯಿತು, ನನಗೆ ಒಂದು ಫಸ್ಟು ರೆಡಿ ಪೀಸ್ ಡೆಮೋ ಪೀಸ್ ನನಗೆ ಮಾಡಿಕೊಡಿ. ನನಗೊಂದು ಡೆಮೋ ಪೀಸ್ ಬಂದಮೇಲೆ ನಾನು ಬ್ಲಾಗ್ ವೀಡಿಯೋ ಮಾಡ್ತೀನಿ. ವೀಡಿಯೋ ಆದಮೇಲೆ ಆವತ್ತಿನ ದಿನ ನಾನು ನಿಮಗೆ ಮಿನಿಮಮ್ ಅಂದರೂ ಎಷ್ಟು ಆರ್ಡ್ರ್ ಬರುತ್ತೆ ಅದ್ರ ಮೇಲೆ ಬೇಸ್ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ನೀವು ರೆಡಿ ಮಾಡಬೇಕು ಅಂತ. ಅವರ ನನ್ನ ಒಂದು ಮಾತುಕತೆ ಆಗುತ್ತೆ, ಮತ್ತು ಎಷ್ಟಕ್ಕೆ ಅವ್ರು ನನಗೆ ಮಾಡಿಕೊಡ್ಬೇಕು, ನಾನು ಎಷ್ಟಕ್ಕೆ ಅವ್ರಿಗೆ ಕೊಡಬೇಕು, ಅಥವಾ ಮೆಟೀರಿಯಲ್ಸ್ನ ಅಂತಾರದು ಈ ಥರದ್ದೆಲ್ಲ ಸುಮ್ಮನೆ ಆಗಲ್ಲ ಫ್ರೆಂಡ್ಸ್. ಒಂದು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಅಲ್ದಾಟ, ತಿರುಗಾಟ, ಸುತ್ತಾಟ, ಎಷ್ಟು ಜನ ಮಾತಾಡಿಸ್ಬೇಕು, ಎಷ್ಟು ಜನ ಕೇಳಬೇಕು, ಕೆಲವೊಬ್ಬರು ಒಪ್ಕೊಳ್ಳೋದಿಲ್ಲ, ಅವ್ರದ್ದೇ ಒಂದು ರೇಟ್ ಇರುತ್ತೆ. ಬಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ನಾವು ಹೇಳಬೇಕು ಅಂತಂದರೆ ಒಂದು ಕೊರಿಯರ್ ಚಾರ್ಜಿಂದ, ರೆಟ್ಟಿಂಗ್ ಬಾಕ್ಸಿಂದ, ಪ್ರತಿಯೊಂದು ಟ್ಯಾಕ್ಸಿಂದನೂ ಕೂಡ ನಾವು ಇದು ಮಾಡಬೇಕು. ಎಲ್ಲನೂ ಕೂಡ ಸುಮ್ಮನೆ ಆಗೋದಿಲ್ಲ. ನಾವು ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೆ ಹೇಳಬೇಕು. ಇಷ್ಟೆಲ್ಲ ಅವರ ನನ್ನ ಒಂದು ಮಾತುಕತೆ ಆಗುತ್ತೆ. ಕೊರಿಯರ್ ಆಫೀಸಲ್ಲಿ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಯಾಕಂದರೆ ಕೊರಿಯರ್ ಆಫೀಸಲ್ಲಿ ನಿಮಗೆ 4 kg ಇಷ್ಟು ಒಂದು ಪೌಚ್ ಕೊಡಿ, ಅದಕ್ಕೆ ಒಂದು ರೇಟ್ ಸಪ್ರೇಟ್ ಇರುತ್ತೆ. ಅದೇ 1 kg ಇಷ್ಟದು ಒಂದು ಬಾಕ್ಸ್ ಕೊಡಿ, ಅದಕ್ಕೆ 3 ರೇಟ್ ಇರುತ್ತೆ. ಹಾಗಾಗಿ ನಮ್ಮದು ಬಾಕ್ಸ್ ಮಿನಿಮಮ್ ಇಷ್ಟು ಅಗಲ ಬರುತ್ತೆ, ಸಖತ್ತು ಹೈಟ್ ಬರುತ್ತೆ. ಅದಕ್ಕೆಲ್ಲ ರೇಟ್ ಅವ್ರ ಹತ್ರ ಎಲ್ಲ ಮಾತಾಡಿ ಸುಮಾರು ಕಾನ್ವರ್ಸೇಷನ್ ಎಲ್ಲ ಮಾಡಿ ಒಂದು ಬರ್ತೀನಿ ನಾನು. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಏನೋ ಸುಷ್ಮಾ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ನೆಗೆಟಿವ್ ಆಗಿ ಒಂದಷ್ಟು ಜನ ಮಾತಾಡ್ತಾರಲ್ಲ, ಅವರಿಗೋಸ್ಕರ ಈ ಒಂದು ರಿಪ್ಲೈ ನಾನು ಕೊಡ್ತಾ ಇರೋದು. ಸುಮಾರು ರಿಸ್ಕ್ನ ತೊಗೊಳ್ತೀವಿ. ಯಾಕೆ ಅಂದರೆ ಒಂದಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ, ಒಂದಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ, ಜೊತೆಗೆ ನಿಮ್ಮಿಂದ ನನಗೂ ಕೂಡ ಒಳ್ಳೆಯದಾಗುತ್ತೆ. ನಾನೇನೋ ಒಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದೀನಿ, ಅದನ್ನು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ತೊಗೋತೀರಾ, ಅದರಿಂದ ನನಗೂ ಕೂಡ ಯೂಸ್ ಆಗುತ್ತೆ, ಇಬ್ರಿಗೂ ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ ನಾನು ಮಾಡೋವಂಥದ್ದು. ಎಲ್ಲ ಒಪ್ಪಂದ ಅವ್ರಿಗೂ ನನಗೂ ಆಗುತ್ತೆ. ಆದಮೇಲೆ ಏನಾಗುತ್ತೆ, ನಾನು ಅವ್ರಿಗೆ ಹೇಳ್ತೀನಿ, ಸ್ಟಾಕು ರೆಡಿ ಇದು ಮಾಡಿಸ್ತೀನಿ, ಎಲ್ಲ ಆಗುತ್ತೆ. ಬಟ್ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಫ್ರೈಡೇ ಅಂತ ಅಂದ್ಕೊಳ್ಳಿ. ಫ್ರೈಡೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿ ವಿತಿನ್ 1 ಅವರಲ್ಲಿ ಸುಮಾರು ಆರ್ಡರ್ಸ್ ಬರುತ್ತೆ ನನಗೆ. ಆರ್ಡರ್ಸ್ ಅವ್ರಿಗೆ ಹೇಳಿರ್ತೀನಿ ನಾನು, ಸರ್ ನಾನು ಈ ಥರ ಶುಕ್ರವಾರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಬಂದಮೇಲೆ ಹೇಳ್ತೀನಿ ಅಂತ. ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಆರ್ಡರ್ಸ್ ಎಲ್ಲ ತೊಗೊಂಡ್ಮೇಲೆ ಏನಾಗುತ್ತೆ, ಇಮಿಡಿಯೇಟಾಗಿ ಅವ್ರು ನನಗೆ ಸ್ಟ್ಯಾಂಡ್ ಮಾಡಿಕೊಡೋರು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ತಾರೆ. ಏನಾದರೂ ಮಾತಾಡ್ಬೇಕಾದ್ರೆ ಬರೀ ಡಿಸ್ಟರ್ಬೆನ್ಸೇ ಆಗ್ತಾ ಇರುತ್ತೆ. ಹಾಗಾಗಿ ಲಾಸ್ಟ್ ಟೈಮ್ ಆ ಥರ ನಾನು ಒಬ್ಬರನ್ನ ನಂಬಿ ಏನಂತ ಹೇಳ್ತಾರೆ ಒಂದಷ್ಟು ಆರ್ಡರ್ಸ್ನ ಕೊಡ್ತೀನಿ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ನು ಅಪ್ಲೋಡ್ ಮಾಡಿಬಿಡ್ತೀನಿ. ಆವತ್ತಿನ ದಿನ ಮಧ್ಯಾಹ್ನ ಒಂದಷ್ಟು ಆರ್ಡರ್ಸ್ ಬರುತ್ತೆ. ಆರ್ಡರ್ಸ್ ಎಲ್ಲ ತೊಗೊಳ್ತೀನಿ. ತೊಗೊಂಡ್ಮೇಲೆ ಏನಾಗುತ್ತೆ, ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಯಾರು ನನಗೆ ಇವಾಗ ರೆಡಿ ಮಾಡೋದಕ್ಕೆ, ಅವರು ನಮ್ಮ ಒಂದು ಮಾತುಕತೆ ಆಗಿರುತ್ತೆ ಎಲ್ಲ, ಅವ್ರಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿದಾಗ ಹೇಳ್ತಾರೆ, ಮೇಡಮ್ ಸಾರಿ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ, ನನಗೆ ನಮ್ಮ ಬ್ರದರ್ ಒಬ್ಬರು ತೀರೋಗ್ಬಿಟ್ಟಿದ್ದಾರೆ, ನಾವು ಆಂಧ್ರದಲ್ಲಿದ್ದೀವಿ ಅಂತ. ನನಗೆ ಹೇಗೆ ಆಗುತ್ತೆ ಅಂದರೆ, ಅವರಿಗೆ ಆಲ್ಮೋಸ್ಟ್ ನಾನು ಆರ್ಡ್ರ್ ಕೊಟ್ಬಿಟ್ಟಿದ್ದೀನಿ. ಅಂದರೆ ಮಿನಿಮಮ್ ಆರ್ಡರ್ಸ್ ಕೊಟ್ಟಿರ್ತೀನಿ ಅವರಿಗೆ, ಸರ್ ನೀವು ನನಗೆ ಫ್ರೈಡೇ ಅಥವಾ ಸ್ಯಾಟರ್ಡೇ, ನಾನು ಫ್ರೈಡೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಸ್ಯಾಟರ್ಡೇ ಅಥವಾ ನಾನು ಮಂಡೇ ಅವ್ರಿಗೆ ಡಿಸ್ಪ್ಯಾಚ್ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದಕ್ಕೂ ನನಗೆ ಮಿನಿಮಮ್ ಸ್ಟ್ಯಾಂಡ್ ಇಷ್ಟು ರೆಡಿ ಮಾಡಿಟ್ಟಿರಿ ಅಂತ ಹೇಳಿ ಒಂದು ಸ್ವಲ್ಪ
ಜಾಸ್ತಿ ಕ್ವಾಂಟಿಟಿಯಲ್ಲೇ ಅವ್ರಿಗೆ ಹೇಳಿರ್ತೀನಿ. ಅದಕ್ಕೂ ಹೆಚ್ಚು ನನಗೆ ಆರ್ಡರ್ಸ್ ಬಂತು ಅಂದರೆ ನಾನು ಅವತ್ತಿನ ದಿನ ನಿಮಗೆ ಫೋನ್ ಮಾಡ್ತೀನಿ, ವಿತಿನ್ 1 ವೀಕ್ ಟೈಮ್ ತೊಗೊತೀನಿ, ಅಷ್ಟರಲ್ಲಿ ನೀವು ನನಗೆ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಥರ ಮಾತುಕತೆ ಎಲ್ಲ ಮಾಡ್ಕೊಂಡಾಗತ್ತೆ. ನನಗೆ ಆರ್ಡರ್ಸ್ ಬರುತ್ತೆ, ಫೋನ್ ಮಾಡ್ತೀನಿ. ಆವತ್ತಿನ ದಿನ ಫೋನ್ ಮಾಡಿದಾಗ ನಿಜವಾಗ್ಲೂ ನನಗೆ ಶಾಕ್ ಆಗುತ್ತೆ. ಯಾಕೆಂದರೆ ಅವರು ಒಂದೇ ಒಂದು ಸ್ಟ್ಯಾಂಡು ಕೂಡ ನನಗೆ ರೆಡಿ ಮಾಡಿರೋದಿಲ್ಲ. ಜಸ್ಟ್ ಒಂದು ನಂಗೆ ಡೆಮೋ ತೋರ್ಸೋಕ್ಕೆ ಏನು ಸ್ಟ್ಯಾಂಡ್ ಕೊಟ್ಟಿದ್ರು ಅದು ಒಂದು ಬಿಟ್ಟರೆ ಬೇರೆ ಯಾವುದೇ ಸ್ಟ್ಯಾಂಡ್ ಅವರು ರೆಡಿ ಮಾಡಿರೋದಿಲ್ಲ. ಆಲ್ಮೋಸ್ಟ್ ಆಲ್ ನಾನು ಆರ್ಡರ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಏನು ತಲೆಯಲ್ಲಿ ಓಡಾಡೋಕ್ಕೆ ಶುರು ಆಗುತ್ತೆ, ಭಯ ಆಗೋಕ್ಕೆ ಶುರು ಆಗುತ್ತೆ. ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಅದನ್ನು ಸ್ಟಾಪ್ ಮಾಡಲಾಣವಾ ಅಥವಾ ಆರ್ಡರ್ಸ್ ಏನು ತೊಗೊಂಡಿದ್ದೀನಿ ಅವರಿಗೆ ರಿಟರ್ನ್ ಮಾಡಿಬಿಡೋಣ ಅಮೌಂಟು, ಏನು ಹೇಳೋದು ಅಂತ ಆ ಟೈಮಲ್ಲಿ. ಓಕೆ, ಈ ಥರದ್ದು ಎಷ್ಟೋ ಪರೀಕ್ಷೆಗಳು ಲೈಫಲ್ಲಿ ಆಗ್ತಾ ಇರುತ್ತೆ. ಎಷ್ಟೋ ಜನ ನನ್ನ ನಂಬ್ಕೊಂಡು ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ಏನೋ ಒಂದು ಆಗುತ್ತೆ. ಎಷ್ಟೋ ಜನ ಮೋಸ ಮಾಡ್ತಾರೆ, ಎಷ್ಟೋ ಜನ ನಮ್ಮನ್ನು ಒಂದು ಒಳ್ಳೆ ಅವ್ರ ಕೆಲಸ ಕಾರ್ಯಗಳಿಗೆ ಯೂಸ್ ಮಾಡಿಕೊಂಡು ಅಥವಾ ನಮ್ಮ ಒಂದು ಮುಗ್ಧತೆ ಅಥವಾ ನಮ್ಮ ಒಂದು ನಂಬಿಕೆನ ಮಿಸ್ಯೂಸು ಕೂಡ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಲೈಫಲ್ಲಿ. ಅವೆಲ್ಲ ಒಂದು ಪಾಠ, ಲೆಸನ್. ಯಾರನ್ನೂ ಕೂಡ ಯಾರೂ ನಂಬಿ ಮಾಡೋಕ್ಕಾಗಲ್ಲ. ದೇವರು ಒಂದು ಕೊಟ್ಟು ನೋಡ್ತಾರೆ, ಒಂದು ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಆ ಟೈಮಲ್ಲಿ ನನಗೇನಾಗುತ್ತೆ, ನಮ್ಮ ಮನೆಯವರು ನಾವು ಇಬ್ಬರು ಕೂತು ಮಾತಾಡ್ತೀವಿ. ಅಟ್ಲೀಸ್ಟ್ ಓಕೆ, ಬೇರೆಯವ್ರು ಯಾರನ್ನಾದರೂ ನಾವು ನೋಡೋಣ, ಮಾತಾಡೋಣ, ಅವ್ರ ಕೈಲಿ ರೆಡಿ ಮಾಡಿಸೋಣ ಅಂತ. ಯಾಕಂದರೆ ನಾನು ಅವ್ರನ್ನ ಕೇಳ್ತೀನಿ, ಏನು ಆಂಧ್ರ ಪ್ರದೇಶಕ್ಕೆ ಹೊರಟೋಗ್ಬಿಟ್ಟಿದ್ದೀನಿ ಅಂತ ಅವ್ರನ್ನ ಕೇಳ್ತೀನಿ, ಸರ್ ಅಟ್ಲೀಸ್ಟ್ ನಿಮ್ಗೆ ಏನು ಬಾಯ್ಸ್ ಇದ್ದಾರೆ, ಹುಡುಗರು ಇದ್ದಾರೆ, ಅವ್ರಿಗಾದ್ರೂ ಹೇಳಿ ಆದರೂ ನಂಗೆ ರೆಡಿ ಮಾಡಿಸ್ಕೊಡೋಕ್ಕಾಗತ್ತಾ? ಯಾಕಂದರೆ ನನಗೆ ಆಲ್ರೆಡಿ ಆರ್ಡರ್ಸ್ನ ನಾನು ತೊಗೊಂಡ್ಬಿಟ್ಟಿದ್ದೀನಿ ಅಂತ. ಬಟ್ ಅವ್ರು ಆಗಲ್ಲ ಅಂತಾರೆ. ಆಗ ಆ ಟೈಮ್ಗೆ ನಾನು ವಿಧಿ ಇಲ್ಲ, ಬೇರೆಯವ್ರನ್ನ ಹುಡುಕ್ಬೇಕಾಗತ್ತೆ. ಬೇರೆಯವ್ರನ್ನ ಹುಡುಕಿ ಮತ್ತೆ ನಾನು ಏನು ಡೆಮೋ ಪೀಸ್ ಮಾಡಿಸಿದ್ದೆ ಮತ್ತೆ ಅವ್ರ ಕೈಲಿ ಇನ್ನೊಂದು ರೆಡಿ ಮಾಡಿಸ್ಬೇಕಾಗತ್ತೆ. ರೆಡಿ ಮಾಡಿಸಿ ಮತ್ತೆ ನಾನು ಆ ಸ್ಟ್ಯಾಂಡಲ್ಲಿ ಏನು ಕರೆಕ್ಷನ್ ಇದೆ, ಸರಿ ಇದೆಯಾ ಇಲ್ವಾ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಅವರಿಗೆ ಆರ್ಡ್ರ್ ಕೊಡಬೇಕಾಗತ್ತೆ. ಬಟ್ ಇಲ್ಲೇನಾಗುತ್ತೆ, ನನಗೆ ನಮ್ಮ ಫಸ್ಟ್ ಪಾರ್ಟಿ ಏನಿತ್ತು ಅವರು ನಾವು ಒಂದು ಮಾತುಕತೆ ಆಗಿರುತ್ತಲ್ಲ, ಒಂದು ಸ್ಟ್ಯಾಂಡ್ ಇಷ್ಟು ರೇಟು, ಕೊರಿಯರ್ದು ಇಷ್ಟು ರೇಟು, ಬಾಕ್ಸ್ ತರಿಸೋದಕ್ಕೆ ಒಂದಿಷ್ಟು ರೇಟು. ಸುಮ್ಮನೆ ಬಾಕ್ಸ್ ಬರೋಲ್ಲ, ನಾವು ಬಾಕ್ಸ್ ತರಬೇಕು ಅಂದರೆ ಅದಕ್ಕೂ ಕೂಡ ನಾನು ತೊಗೊಂಬರೋಂಥ ವೆಹಿಕಲ್ ಚಾರ್ಜಿಂದನೂ ನಾನು ಪೇ ಮಾಡಬೇಕಾಗತ್ತೆ. ವೆಹಿಕಲ್ ಚಾರ್ಜಸ್ ಇರ್ಬೋದು. ಮತ್ತು ಇಲ್ಲಿಂದ ನಾವು ಕೊರಿಯರ್ ಆಫೀಸ್ಗೆ ಏನು ಮೆನ್ಷನ್ ಮಾಡ್ತೀವಿ ಅವರಿಗೆ ಕೊಡುವಂಥದ್ದು ಟ್ಯಾಕ್ಸ್ 30% ಟ್ಯಾಕ್ಸ್ ಹಾಕ್ತಾರೆ ನಮ್ಗೆ ಅವರು. ನೀವು ನಂಬಲ್ಲ, ನೀವು ಹೋಗಿ ಕೊರಿಯರ್ ಆಫೀಸಲ್ಲಿ ಒಂದು ಕೊರಿಯರ್ಗೆ ಎಷ್ಟು ಅಂತ ಕೇಳಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅದ್ರದ್ದು ಕೂಡ ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿ ಒಂದು ರೇಟ್ ಫಿಕ್ಸ್ ಆಗಿರ್ತೀನಿ. ನಾನು ಅದನ್ನು ಅನೌನ್ಸ್ ಮಾಡಿಬಿಟ್ಟಿರ್ತೀನಿ ಯೂಟ್ಯೂಬಲ್ಲಿ 2500 ರೂಪೀಸ್ ಅಂತ. ಬೇರೆಯವ್ರ ಹತ್ರ ನಾನು ಹೋದಾಗ ಫಸ್ಟ್ ಪಾರ್ಟಿಯವ್ರ ಹತ್ರ ನನ್ನ ಒಂದು ಮಾತುಕತೆ ಏನಾಗಿರುತ್ತೆ, ಅದಕ್ಕಿಂತ ಜಾಸ್ತಿ ರೇಟು ಇವರು ರೆಕಮೆಂಡ್ ಮಾಡ್ತಾರೆ ಸೆಕೆಂಡ್ ನಾವು ಹೋಗೋವ್ರ ಹತ್ರ. ಬಟ್ ವಿಧಿ ಇಲ್ಲ, ನನಗವಾಗ ನನಗೆ ಇನ್ಕಮ್ ನೋಡೋದಕ್ಕಿಂತ ಹೆಚ್ಚಾಗಿ ಒಪ್ಕೊಂಡಿರೋದನ್ನ ನಾನು ಕೊಟ್ಬಿಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಹಾಗಾಗಿ ನನಗೆ ಲಾಭ ಸಿಗುತ್ತೋ ಸಿಗಲ್ವೋ ದೇವ್ರ ಇಚ್ಛೆ, ಭಗವಂತನ ಇಚ್ಛೆ, ಏನೂ ಮಾಡೋಕ್ಕಾಗೋದಿಲ್ಲ. ಒಪ್ಕೊಂಬಿಟ್ಟಿದ್ದೀನಿ, ಜನರ ಹತ್ರ ಅಮೌಂಟ್ ತೊಗೊಂಬಿಟ್ಟಿದ್ದೀನಿ, ಜೊತೆಗೆ ವೀಡಿಯೋಸು ಕೂಡ ಮಾಡಿ ಹಾಕ್ಬಿಟ್ಟಿದ್ದೀನಿ. ನನಗೆ ಬಂದರೂ ಪರವಾಗಿಲ್ಲ, ಬರದೇ ಇದ್ರೂ ಪರವಾಗಿಲ್ಲ, ಫಸ್ಟು ನಾನು ನಂಬ್ಕೊಂಡಿರೋ ಜನಗಳಿಗೆ ಫಸ್ಟು ಡಿಸ್ಟ್ರಿಬ್ಯೂಟ್ ಮಾಡಿಬಿಡೋಣ ಅಂತ ಡಿಸೈಡ್ ಆಗ್ತೀನಿ. ಫಸ್ಟ್ ಪಾರ್ಟಿಯವ್ರಿಗಿಂತಲೂ ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ ಆಯಿತಾ. ಕೊರಿಯರ್ ಚಾರ್ಜು ಜಾಸ್ತಿ ಇರುತ್ತೆ, ಈ ರೇಟು ಜಾಸ್ತಿ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾನು ಹುಡುಗರನ್ನ ಇಟ್ಕೊಂಡು ರೆಡಿ ಮಾಡಿಸ್ಬೇಕಾಗುತ್ತೆ, ಯಾಕಂದರೆ ಸ್ಕ್ರೂ ಬಿಚ್ಚಿಸ್ಬೇಕು, ಪ್ಯಾಕಿಂಗ್ ಮಾಡಬೇಕು, ಅದರದ್ದೆಲ್ಲ ಅಮೌಂಟ್ ಕೊಡಬೇಕಾಗತ್ತೆ. ನಂಗೆ ಆವಾಗ ಎಲ್ಲೋ ಒಂದು ಕಡೆ ನಾನು ಪಟ್ಟಿದ್ದ ಕಷ್ಟಕ್ಕಿಂತ ಹೆಚ್ಚು ನನಗೆ ಸಿಗೋದಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳಿ ಸುಮ್ಮನಾಗ್ತೀನಿ. ಆದರೆ ನನಗೇನಾಗ್ತಾ ಇರುತ್ತೆ, ಆರ್ಡರ್ಸ್ ಜಾಸ್ತಿ ಬರ್ತಾ ಇರೋದ್ರಿಂದ ನಾನು ಇನ್ನೊಬ್ರನ್ನ ಹುಡುಕ್ಬೇಕಾಗತ್ತೆ. ಯಾಕಂದರೆ ಒಬ್ರ ಕೈಲಿ ಅಷ್ಟು ಅವ್ರ ಕೈಲಿ ಮಾಡ್ಕೊಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇನ್ನೊಬ್ರನ್ನ ನಾನು ಹುಡುಕ್ದಾಗ ನಿಜ ಹೇಳಬೇಕು ಅಂದರೆ ಅವರು ಒಂಥರ ನನಗೆ ದೇವ್ರ ಥರನೇ ಬಂದರು ಅಂತ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಕಷ್ಟ ಕಾಲದಲ್ಲಿ ಕೆಲವೊಂದು ಟೈಮಲ್ಲಿ ನಮಗೆ ಪ್ರತಿ ಒಂದೊಂದು ಹುಲ್ಲು ಕೂಡ ತುಂಬ ಇಂಪಾರ್ಟೆಂಟ್ ಅಂತಾರಲ್ಲ, ಹಾಗೆ ದೇವ್ರ ಥರನೇ ಬಂದರು. ಹೇಳಬೇಕು ಅಂದರೆ ನನಗೆ ಸ್ವಲ್ಪ ರೀಸನಬಲ್ ರೇಟಲ್ಲಿ ಹಾಕ್ಕೊಟ್ರು. ಆ ಥರ ಅವರು ಮಾಡಿಕೊಟ್ಟಿದ್ದಕ್ಕೆ ಲಾಸ್ಟ್ ಇಯರ್, ಜೊತೆಗೆ ಬೇಗನೆ ಒಂದಲ್ಲ ಅಂತ 2 ಕಡೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿದ್ರಿಂದ ಲಾಸ್ಟ್ ಇಯರ್ ಸುಮಾರು ಜನಕ್ಕೆ ನಾನು ಬೇಗನೆ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಜೊತೆಗೆ ಒಂದಷ್ಟು ದಿನ ನನ್ನ ಗ್ಯಾಪ್ ತೊಗೊಳೋಕ್ಕೆ ಕಾರಣ ಏನು, ರೀಸನ್ ಏನು ಅಂತಲೂ ಕೂಡ ಈ ವರ್ಷ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಒಂದು ಸೈಡ್ ಮಳೆ, ಒಂದು ಕಡೆ ಕರೆಂಟ್ ಇಲ್ಲ, ಮಳೆ ಪ್ರಾಬ್ಲಮ್ಮು, ಬಣ್ಣಗಳು ಒಣಗ್ತಾ ಇಲ್ಲ. ಅದ್ರ ಜೊತೆಗೆ ಫಸ್ಟ್ ಟೈಮ್ ಮಾಡ್ಕೊಡ್ತೀನಿ ಅಂದವ್ರು ಕೈ ಕೊಟ್ಬಿಟ್ರು, ಆರ್ಡ್ರ್ ತೊಗೊಂಡ್ಬಿಟ್ಟಿದ್ದೀನಿ, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಲಾಸ್ಟ್ ಇಯರ್ ಅಂತೂ ಸಖತ್ತು ಹಿಂಸೆ ಆಗೋಯ್ತು.
ಹಾಗಾಗಿ ಈ ವರ್ಷ ಈ ಥರ ಯಾರನ್ನೂ ನಂಬ್ಕೊಂಡು ವೀಡಿಯೋಸ್ ಹಾಕ್ಬಿಟ್ಟು ಆಮೇಲೆ ನಾನು ಸ್ಟ್ಯಾಂಡ್ ಇದೆ ಅಂತ ಹೇಳೋದು ಮತ್ತೊಂದು ಬೇಡ ಅಂತ ಡಿಸೈಡ್ ಆಗಿನೇ ಈ ಸರಿ ಏನು ಮಾಡಿದೆ, ರೆಡಿ ಸ್ಟಾಕ್ನ ಇಟ್ಕೊಂಡು ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ಫಾರ್ಮ್ ಮಾಡಿದೆ. ಯಾಕಂದರೆ ಇದ್ರೆ ಕೊಡೋಣ, ಇಲ್ವಾ ಇಲ್ಲ ಅಂದ್ಬಿಡೋಣ ಅಷ್ಟೇ. ಯಾಕಂದರೆ ಇವರೆಲ್ಲ ಅವರು ಅಂತ ಓಡಾಡೋಕ್ಕೂ ಆಗೋದಿಲ್ಲ. ಈಗಿರೋ ನನ್ನ ಸಿಚುವೇಶನಲ್ಲಿ ನಮ್ಮ ತಂದೆಗೆ ಒಂಥರ ಹೆಂಗೆ ಅಂದರೆ ಆಲ್ಮೋಸ್ಟ್ ಆಲ್ ನಾನು ಒಂದು ಸ್ವಲ್ಪ ದಿನ ಮನೆ, ಒಂದು ಸ್ವಲ್ಪ ದಿನ ಮೂಡ್ ಅಪ್ಸೆಟ್ ಅನ್ನೋ ಥರ ಆಗ್ತಾ ಇರುತ್ತೆ. ಒಂದು ಕಡೆ ಮನೆ ಕಡೆ ಒಂದು ಸ್ವಲ್ಪ ದಿನ ಜ್ಞಾನ ಇರುತ್ತೆ ಅಷ್ಟೇ. ಓಕೆ, ಮನೆ ಮಕ್ಕಳು ಎಲ್ಲ ನೋಡಬೇಕು, ಮಾಡಬೇಕು, ಅಥವಾ ನಾನು ನಮ್ಮದವ್ರು ಯಾರೋ ಇದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ಇವೆಲ್ಲ ರೆಡಿ ಮಾಡಬೇಕಂತ ಇನ್ನು ಸ್ವಲ್ಪ ದಿನ ಅನಿಸುತ್ತೆ. ಏನೂ ಬೇಡ, ಲೈಫ್ ತುಂಬ ಚಿಕ್ಕದು, ಇರೋ ದಿನನ ಸ್ವಲ್ಪ ದಿನ ಪ್ರಶಾಂತವಾಗಿ ನೆಮ್ಮದಿಯಾಗಿ ಕಳೆಯೋಣ, ಆದಷ್ಟು ನಮ್ಮ ಅಪ್ಪನ ಜೊತೆ ಇರೋಣ ಅಥವಾ ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇರೋಣ. ಬರೀ ಈ ಥರದ್ದು ಮೈಂಡ್ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಹಾಗಾಗಿ ಹಬ್ಬದ ಟೈಮ್ ಅಷ್ಟರಲ್ಲಿ ಏನಾಗುತ್ತೆ, ನಮ್ಮ ಸಿಚುವೇಶನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮನ್ನು ನಂಬ್ಕೊಂಡಿರೋ ಎಷ್ಟೋ ಜನಕ್ಕೆ ಮತ್ತೆ ಲಾಸ್ಟ್ ಇಯರ್ ಥರ ಸ್ಟ್ಯಾಂಡ್ ಇಲ್ಲ ಅಂತ ಹೇಳೋ ಬದಲು ರೆಡಿ ಮಾಡಿಸಿ ಕೊಟ್ಬಿಡೋಣ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ಟ್ಯಾಂಡ್ನ ಈ ಸರಿ ಬೇಗನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಇನ್ಫಾರ್ಮ್ ಮಾಡಿದ್ದು. ಬಟ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ, ಥ್ಯಾಂಕ್ ಯು. ಬಟ್ ನಾನು ಹೇಳೋದಿಷ್ಟೇ, ಸ್ಟ್ಯಾಂಡ್ ರೆಡಿ ಇದ್ದರೆ ಮಾತ್ರ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಅಥವಾ ನಂತರ ಸ್ಟಾಕ್ ಇದ್ದರೆ ಮಾತ್ರ ನಿಮಗೆ ಇದೆ ಅಂತ ಹೇಳ್ತೀನಿ. ಯಾರಿಗಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಾಕ್ ಖಾಲಿ ಆದರೆ ಅಥವಾ ನಾನು ಹೇಳಿದಾಗೆ ತಂದೆ ಸಿಚುವೇಶನ್ ಸ್ವಲ್ಪ ಹಾಗೆ ಹೀಗೆ ಇರೋದ್ರಿಂದ ಆ ಟೈಮಲ್ಲಿ ನಾನು ಮೇ ಬಿ ಮಾಡ್ತೀನಾ ಇಲ್ವಾ ಗೊತ್ತಿಲ್ಲ, ಸೇಲ್ ಮಾಡ್ತೀನಾ ಇಲ್ವಾ ಗೊತ್ತಿಲ್ಲ, ಹೇಗಾಗುತ್ತೋ ಗೊತ್ತಿಲ್ಲ. ದೇವ್ರ ದಯೆ ಎಲ್ಲ ಒಳ್ಳೇದಾಗಲಿ. ಅಲ್ಲಿ ಹಬ್ಬ ಹತ್ರ ಇಟ್ಕೊಂಡು ಸುಮಾರು ಜನ ಲಾಸ್ಟ್ ಇಯರ್ ಥರ ನಮಗೆ ಸಿಕ್ಕಿಲ್ಲ ಅಂತ ಬೈಕೋಬೇಡಿ. ಈಗ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ, ಆದಷ್ಟು ಬೇಗ ಪಟ ಅಂತ ಹೇಳಿ ಬುಕ್ ಮಾಡ್ಕೊಂಬಿಡಿ. ಇದಿಷ್ಟು ಒಂದು ಕ್ಲಾರಿಟಿ ವೀಡಿಯೋ. ಈಗ ಮಗಳು ಇಡ್ಲಿ ಮಾಡ್ತಾಯಿದ್ದಾರೆ, ಫಸ್ಟ್ ಹೋಗ್ಬಿಟ್ಟು ಏನು ಅಂತ ನೋಡೋಣ. ಆಮೇಲೆ ಬಟ್ಟೆ ಇದೆಲ್ಲ ಮಚ್ಚಿಡೋದು, ಅಲ್ಲಿ ಕೆಲಸ ಇದೆ, ಸುಮಾರು ಕೆಲಸಗಳಿದೆ ಫ್ರೆಂಡ್ಸ್. ತುಂಬ ಜನ ನನಗೆ ಲಾಸ್ಟ್ ಇಯರು ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ದಕ್ಕೆ ಎಷ್ಟು ಜನ ಬೈದ್ರಿ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಮುಗಿಸ್ಕೊಂಡಿರೋ ಅಂಥ ಪದಗಳನ್ನ ನಿಮ್ಗೆ ಏನಾದರೂ ಶೇರ್ ಮಾಡ್ಕೊಬಿಟ್ರೆ ನನ್ನ ಜನ್ಮನೆಲ್ಲ ಜಾಲಾಡ್ಬಿಟ್ಟಿದ್ದಾರೆ. ನಿಮಗೆ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಮಾಡಬೇಕು, ನಿಮಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಬರಲ್ಲ ಅಂದರೆ ಎಂತಕ್ಕೆ ಮಾಡೋಕ್ಕೆ ಹೋಗಬೇಕು, ಎಂತಕ್ಕೆ ತೋರಿಸ್ಬೇಕು, ಶೋ ಆಫು, ಬಿಲ್ಡಪ್ ಕೊಡ್ತೀರಾ, ಸ್ಟ್ಯಾಂಡ್ ಅವೈಲೇಬಲ್ ಇಲ್ಲ ಅಂತೆಲ್ಲ ಏನೇನೋ ಮಾತಾಡಿದರು. ಬಟ್ ನಮಗೆ ಮಾತ್ರ ಗೊತ್ತು ಕಷ್ಟ ಏನು, ಅದರಿಂದ ಏನೇನೆಲ್ಲ ಸ್ಟ್ರಗಲ್ ಪಟ್ವಿ, ಏನಾಯಿತು ಅಂತ. ಇದನ್ನು ಬೇಯಬೇಕಿತ್ತು, ಇಡೀ ಸ್ವಲ್ಪ ಹೊತ್ತು ಅದು ಬೆಂದಿದೆ, ಇದೆಯಾ ಬೆಂದಿಲ್ಲ, ಮಿಡಲಲ್ಲಿ ಇದೆಯಾ ಥರ, ಅದಕ್ಕೆ ಇಲ್ಲ ಬೇಡ ಬಿಡ್ರಿ. ಈಗ ಬರ್ತಾಯಿದೆ, ನೀರು ಹಾಕಿದ್ಯಾ? ಇಲ್ಲ, ಅಲ್ಲಿ ಬಿಸಿ ಬಿಸಿ ಇಡ್ಲಿ ಇದೆ, ಕಿತ್ತಾಕ್ಬೇಡಿ. ಇಲ್ಲ ಹಾಗೆ ಬರ್ತಾ ಇದೆ. ಹೀಗೆ ಇಡ್ಲಿಗಳು ಅಂಟ್ಕೊತೈತಿ. ಹಾಟ್ ಬಾಕ್ಸ್ ಪ್ಲೇಟ್ಸ್ ಅಂತ ತಟ್ಟೆಗೆ ಹಾಕೋವಲ್ಲ. ಜೊತೆಗೆ ರಾತ್ರಿ ಎಷ್ಟೇ ಕೆಲಸ ಇದ್ದರೂ ನಮ್ಮ ಮಕ್ಕಳಿಗೆ ಅಂತ ಒಬ್ಬಟ್ಟು ಮಾಡಿದ್ದೆ ಫ್ರೆಂಡ್ಸ್. ನಾನು ಒಬ್ಬಟ್ಟು, ಬಟ್ ನಮ್ಮ ಮನೆಯವರೇ ತಿಂದಿಲ್ಲ. ಆ್ಯಂಡ್ ಇವಾಗ ಏನೇನೋ ಇದೆ ನಮ್ಮ ಅಡುಗೆ ಮನೆಯಲ್ಲೆಲ್ಲ. ನಾನು ಕ್ಲೀನ್ ಮಾಡಿದ್ರೆ ಬೆಳಗ್ಗೆ ತಾನೇ ಬಂದು ಒಂದಷ್ಟು ಪಾತ್ರೆಗಳಿದ್ದೆಲ್ಲ ತೊಳೆದಿದ್ದೀನಿ ಗೊತ್ತಾ. ತಟ್ಟೆಗೆ ಹಾಕೊಂಡು ನಡೆಯಲ್ಲ, ಅದಲ್ಲಿ ಇಟ್ಟಿರ್ತೀನಿ, ಈ ಕಡೆಗೆ ಬಂದಿರುತ್ತೆ ಯಾವಾಗಲೂ. ಈಗ ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಯಿತು, ತಿಂಡಿ ಆಯಿತು. ಇಡ್ಲಿ ಚಟ್ನಿ, ನಿನ್ನೆ ಇದ್ದಿದ್ದು ಮೂಲಂಗಿ ಬೇಳೆ ಸಾರು ಹಾಕ್ಸಿದ್ವಿ. ಸಾಲ್ಟ್ ಹಾಕ್ತಮ್ಮ? ಹಾಂ ಆಯಿತು. ಇವಾಗ ಸ್ವಲ್ಪ ಬೀನ್ಸ್ ಕಾಳಿತ್ತು, ಅಂದರೆ ದಪ್ಪ ಬೀನ್ಸ್ ಕಾಳು, ಆಮೇಲೆ ಬಟಾಣಿ ಎಲ್ಲ ಇತ್ತು ಹಸಿದು, ಎಲ್ಲ ಹಾಕಿ ಆಲೂಗಡ್ಡೆ ಬದನೆಕಾಯಿ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಸಿಗಡಿ ಇದನ್ನು ಹಾಕ್ತಾಯಿದ್ದೀನಿ. ಉಪ್ಸಾರು ಮಾಡೋಣ ಅಂತಲೇ ಹಾಕ್ಕೊಳ್ತಾ ಇದೆ. ಆಮೇಲೆ ಸ್ವಲ್ಪ ಬೀನ್ಸ್ ಕಾಳು ಸ್ವಲ್ಪ ಇತ್ತಲ್ವಾ, ಸರಿ ಸಿಗಡಿ ಸಾರೇ ಮಾಡಿಬಿಡೋಣ, ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪನೇ, ಜಾಸ್ತಿನ ಹಾಕ್ತಾಯಿಲ್ಲ, ಜಸ್ಟ್ ಒಂದು ಹಿಡಿಯಷ್ಟು. ಈಗ ಕೆಳಗಡೆ ಬರೀ ಕೆಲಸ ಇದೆ, ನಾನು ಹೋಗಬೇಕು, ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಸ್ಟ್ಯಾಂಡು ಡಿಸ್ಪ್ಯಾಚ್ ಮಾಡಬೇಕು, ಎಲ್ಲ ರೆಡಿ ಮಾಡಿ ಇವಾಗ ಪಟ ಕೆಲಸಗಳನ್ನ ಮುಗಿಸೋದು. ಇಲ್ಲೂ ಮಾಡಬೇಕು, ಮನೇಲೂ ಕೆಲಸ, ಅಲ್ಲೂ ಕೆಲಸ. ಸೀಗೆ ಹಾಕಿ ಮಸಾಲೆ ಹಾಕಿ ಮಾಡುವಂತಹ ಸಾಂಬಾರು ಚೆನ್ನಾಗಾಗತ್ತೆ.
ಸ್ವಲ್ಪನೇ ಹಾಕಿದ್ದೀನಿ, ಯಾಕಂದರೆ ಕ್ಲೀನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಎಷ್ಟು ಟೈಮ್ ಇತ್ತು ಅಷ್ಟು ಟೈಮಲ್ಲಿ ಕ್ಲೀನ್ ಮಾಡಿದ್ದೀನಿ. ಇನ್ನು ಕ್ಲೀನ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ಹಾಗೆ ಬಿಟ್ಟು ಒಂದು 5 ನಿಮಿಷ ಇದು ಕುದಿದ್ಮೇಲೆ ಕರೆಕ್ಟಾಗಿ 5 ನಿಮಿಷ 1:25 1:30ವರೆಗೂ ಕುದಿಸ್ಬಿಟ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡಮ್ಮ. ಆಯಿತಾ? ಕೆಳಗಡೆ ಹೊರಟೆ, ಟೈಮ್ ಆಯಿತು ಬೆಳಿಗ್ಗೆಯಿಂದ. ಪಾಪ ಕೆಳಗಡೆ ಹೋಗೋದು ಬರೋದು ನನ್ನ ಮಗ ನಮ್ಮ ಮನೆಯವರು ನಾವು ಎಲ್ಲ ಅಲ್ಲೇ ಅನ್ನೋ ಥರ ಇದೆ. ಯಾಕಂದರೆ ಇವತ್ತು ಸ್ಟ್ಯಾಂಡನ್ನು ಡಿಸ್ಪ್ಯಾಚ್ ಮಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್. ಯಾಕಂದರೆ ಅದು ತಲುಪಿ ಅವ್ರು ಕೊಡುವಂತಹ ಫೀಡ್ಬ್ಯಾಕ್ ಅದೆಲ್ಲ ನನಗೆ ಕೇಳೋವರೆಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರ್ತೀನಿ. ಟೈಮ್ ಬಂದು ಇವಾಗ 1:30. ನನ್ನ ಮಗಳೇ ಪೂಜೆ ಮಾಡಿದ್ರು, ಮಗಳಿಗೆ ಹೇಳ್ಬಿಟ್ಟಿದೆ ಪೂಜೆ ಮಾಡಿಬಿಡಮ್ಮ ಅಂತ. ಕಳಶಕ್ಕೆ ಎಲೆ ಒಂದು ಇಟ್ಟಿಲ್ಲ. ಇವಾಗ ಸಮ್ಮರ್ಗೂ ಅದಕ್ಕೂ ಎಲೆ 3 ದಿನವೂ ಬಾಳಿಕೆ ಬರ್ತಾಯಿಲ್ಲ. ಕಳಶಕ್ಕೆ ಇಟ್ಟರೆ ಬೇಗ ಒಣಗೋಗ್ಬಿಡುತ್ತೆ, ಹಾಗೆ ಪಟ್ಟ ಅಂತ ಒಣಗೋಗ್ತಾ ಇರೋದು. ಕೆಳಗಡೆ ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ ಇನ್ನಂತ ನೋಡಿಕೊಂಡು ಬರೋಣ. ನೀರು ಕುಡಿಯೋಕ್ಕೂ ಟೈಮ್ ಇಲ್ದಂಗೆ ಆಗಿದೆ. ಆನ್ ಆಯ್ತಾ? ಆಯ್ತಾಯ್ತು. ಟೈಮ್ ಇವಾಗ ಎಷ್ಟು ಅಂತ, ಎಷ್ಟು ಟೈಮು? 5:54. 5:54 ಆಯಿತು ನೋಡಿ. ಈಗ ನನ್ನ ಕೆಲಸ ಮುಗಿದು ಕಂಪ್ಲೀಟ್. ಎಲ್ಲ ಸ್ಟ್ಯಾಂಡ್ನ ಕೂಡ ಡಿಸ್ಪ್ಯಾಚ್ ಮಾಡಿದ್ದಾಯಿತು. ಬಂದಾಗೆಲ್ಲ ಪ್ಯಾಕಿಂಗ್ ನಡೀತಾಯಿತ್ತು. ಲಾಸ್ಟ್ ಇನ್ನೇನು ಉಳಿದಿದೆ ಅಂತ ತೋರಿಸ್ತಾ. ಇನ್ನು ಉಳಿದಿರೋದು 3 ಖಾಲಿ ಬಾಕ್ಸ್, 3 ಬಾಕ್ಸ್ ಖಾಲಿ ಆಗಿದೆ. ಎಲ್ಲ ಕಂಪ್ಲೀಟ್ ಸೋಲ್ಡ್ ಔಟ್. ಥ್ಯಾಂಕ್ ಯು ಸೋ ಮಚ್. ನೀರು ಕುಡಿಯೋಕ್ಕಂತ ಓಪನ್ ಮಾಡಿ ಫಸ್ಟ್ ನೀರು ಕುಡಿದು ಮಿನಿಮಮ್ 3 to 4 ಅವರ್ಸಿಂದ ಕಂಟಿನ್ಯೂಸ್ ಕೆಲಸ. ಇವಾಗ ಒಂದು ಏನು ಬಿಗಿದೆ ಇದೆಲ್ಲ ಫುಲ್ಲು ನಿಮಗೆ ಗಲೀಜಾಗಿ ಬಿದ್ದಿರುತ್ತೆ. ನಾಳೆ ಬಂದು ಕ್ಲೀನ್ ಮಾಡ್ಕೊಳ್ಳೋಣ. ಎಲ್ಲ ಈಗಲೇ ಮಾಡಿ ಮುಗಿಸಿ ಮನೆಗೆ ಹೋಗ್ಬಿಡೋದು. ನನಗೂ ಕಬ್ಬನ ಎಲ್ಲ ಹಾಕಿ ಕೈ ಕುಯ್ಕೊಂತ ಒಂಚೂರಿಲ್ಲ ಅದು ಕುಯ್ಕೊಂತು. ಹುಷಾರಾಗಿ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್, ಬರೀ ಇದೆ ಕೆಲಸ. ಟೆನ್ಷನ್ ಗಡಿ ಟೈಮ್ ಆಯಿತು, ಬರ್ದಾದರೆ ಪ್ಯಾಕಿಂಗ್ ಇಡಬೇಕು, ಮುಗಿಸ್ಬೇಕು. ಏನು ಸುಮ್ಮನೆ ಫೈನಲಿ ಆಯಿತು. ಅಂದರೆ ಡೈಲಿ ಎಷ್ಟೆಷ್ಟು ಸ್ಟ್ಯಾಂಡ್ ರೆಡಿ ಆಗುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಒಂದೇ ಸರಿ ಸ್ಟಾಕ್ನ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ಟೈಮಲ್ಲಿ ಡಿಸ್ಪ್ಯಾಚ್ ಮಾಡಬೇಕು ಅಂತಂದಾಗ ಹೆವಿ ವರ್ಕ್ಲೋಡ್ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಹಾಗಾಗಿ ಡೈಲಿ ಯಾವ ಥರ ಆರ್ಡ್ರ್ ಬರುತ್ತೆ ಆ ಬೇಸ್ ಮೇಲೆ ಎಷ್ಟೆಷ್ಟು ಸ್ಟ್ಯಾಂಡ್ ರೆಡಿ ಆಗುತ್ತೆ ಅಷ್ಟೆಷ್ಟು ಅವತ್ತೇ ಡಿಸ್ಪ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದೇ ಸರಿಗೆ ರಿಸ್ಕ್ ಅನಿಸ್ತಾ ಇದೆ, ಹೋಗೋದಿಲ್ಲ, ಹೆವಿ ರಿಸ್ಕ್ ಇದು. ಈಗ ನಮ್ಮ ಮನೆ ಪ್ರತಿ ವರ್ಷ ಪೆಟ್ರೋಲ್ ಹಾಕಿ ಉಜ್ಜೋದಾಗುತ್ತೆ ಫುಲ್ಲು. ಈಗ ನೋಡ್ಬೋದು ಎಲ್ಲ ಹೆಂಗೆ ಪೇಂಟಿಂಗ್ ಥರ ಬಿದ್ದಿದೆ ಕಂಪ್ಲೀಟ್. ವೆರಿ ಬ್ಯೂಟಿಫುಲ್. ಹಾಂ, ಇದನ್ನು ಪೇಂಟ್ ಹಾಕಿ ಉಜ್ಜು ಪೇಂಟ್ ಹಾಕಿ ಉಜ್ತೀಯಮ್ಮ. ಸರಿ, ಪೆಟ್ರೋಲ್ ಹಾಕಿ ಉಜ್ಜೋದು. ಸರಿ ಪೆಟ್ರೋಲ್ ಹಾಕೋದು ಉಜ್ಜೋದಿದೆ ಆಗುತ್ತೆ. ಇವಾಗೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿದ್ದಾವೆ. ಈ ಬಿದ್ದಿರೋದೆಲ್ಲ ತೆಗೆದು ಹ್ಯಾಂಡ್ ಗ್ಲೌಸ್ ಪೇಂಟ್ ಆಗುತ್ತಲ್ಲ ಅದಕ್ಕೋಸ್ಕರ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಆ ಪೇಂಟಿಂಗ್ದು ಸ್ಕ್ರೂಗಳನ್ನ ಯೂಸ್ ಮಾಡಿರೋದು. ಇವೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ನೋಡಿ ಹೀಗಿದೆ ನನ್ನ ಕೆಲಸ. ನನ್ನ ಮಗಳು ನಿಂತಲ್ಲೇ ಡ್ಯಾನ್ಸ್ ಮಾಡ್ತಾಳೆ. ಸೊಳ್ಳೆ ಕಚ್ತಮ್ಮ. ಫೈನಲಿ ಪ್ಯಾಕಿಂಗ್ ಕೆಲಸ ಮುಗಿಸಿ ಕೊರಿಯರ್ ಮಾಡಿದ ನಂತರ ನನಗೆ ಇಡೀ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ನೆಕ್ಸ್ಟ್ ಡೇಗೆ ನನಗೆ ಮಾಲ್ಟ್ ಪ್ರಿಪ್ರೇಷನ್ನ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಮಾಲ್ಟೆಲ್ಲ ರೆಡಿ ಮಾಡಿ ನನಗೆ ಮೇಯ್ನ್ ತಣ್ಣಗಾಗೋದಕ್ಕೆ ಹರಡೋದಕ್ಕೆ ಇಡ್ತೀನಲ್ವ, ಆವಾಗ ಡಸ್ಟು ಧೂಳೆಲ್ಲ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡೆ. ಸ್ಟ್ಯಾಂಡ್ ಬರೋ ದಿನ ಮಾಲ್ಟ್ ಮಾಡಲ್ಲ, ಮಾಲ್ಟ್ ಮಾಡೋ ದಿನ ಸ್ಟ್ಯಾಂಡ್ ತರೋದಿಲ್ಲ. ಈ ಥರ 1 by 1 ಮಾಡ್ಕೊಳ್ಳೋವಂಥದ್ದು. ಆನಂತರ ಸಾಯಂಕಾಲ ಒಂದು ಅರಿಶಿಣದ ಶಾಸ್ತ್ರ ಇತ್ತು. ಅಲ್ಲಿಗೂ ಕೂಡ ನನ್ನ ಮಗಳು ಇಬ್ಬರು ಹೋಗಿ ಮದುವೆ ಹೆಣ್ಣಿಗೆ ಅರಿಶಿಣ ಹಚ್ಬಿಟ್ಟು ಬಂದ್ವಿ. ನನ್ನ ಮಗಳು ನನಗೆಲ್ಲ ಅರಿಶಿಣ ಹಚ್ತಾವಳೆ ಫ್ರೆಂಡ್ಸ್. ಅವ್ರ ಅಜ್ಜಿ ಇತ್ತು, ನಂಗೆ ಹೋಗಿ ಅರಿಶಿಣ ಇತ್ತು ಫ್ರೆಂಡ್ಸ್ ಇವತ್ತು. ಕೆಳಗಡೆ ಅಲ್ಲಿ ಹುಡುಗಿ ಕಾಣಿಸಲ್ಲ, ಅರಿಶಿಣ ಇತ್ತು. ಹೋಗಿ ಅರಿಶಿಣ ಹಚ್ಬಿಟ್ಟು ಹುಡುಗಿಗೆ ಈಗ ಮನೆಗೆ ಹೋಗ್ತಾಯಿದ್ದೆ. ನನ್ನ ಮಗಳು ಅವಳ ಕೈಯಲ್ಲಿ ತಂದು ಹೇಳಿ ನನ್ನ ಮುಖಕ್ಕೆಲ್ಲ ಮೆದ್ದಿದೆ ನೋಡಿ ಎಷ್ಟು ಹೋಗಿದೆ. ಫೈನಲಿ ಇವತ್ತು ಒಂದೊಳ್ಳೆ ಪೆಪ್ಪರ್ ಚಿಕನ್ ಮಾಡಿದ್ದೀವಿ ಫ್ರೆಂಡ್ಸ್. ಅಂದರೆ ಟಯರ್ಡ್ ಫೀಲ್ ಆಗಿತ್ತು, ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಪ್ಪ ಮಾಡಿರೋದು ಹಾಗಿರೋ ಅಂತ ಕ್ರೀಮಿ ಫೀಲ್ ಕೊಡ್ತಾ ಇದೆ ಚಿಕನ್ ಮಾತ್ರ. ಓ ವಾವ್, ನನ್ನ
ಬಿದ್ದೋಗ್ಬಿಡ್ತಾಳೆ ಈಗ ಚಿಕನ್ ನೋಡೇ ಬಿದ್ದೋಗ್ತಾ ಇದ್ದಾಳೆ ಫ್ರೆಂಡ್ಸ್. ಬಂದು ಫ್ರೆಶ್ ಅಪ್ ಆಗಿ ಕೆಳಗಡೆ ಕೆಲಸ ಮುಗಿಸಿ ಬಂದು ಫ್ರೆಶ್ ಅಪ್ ಆಗಿ ಅರ್ಶಿನ ಶಾಸ್ತ್ರಕ್ಕೆ ಹೋಗಿ ಅರ್ಶಿನ ಮುಗಿಸ್ಕೊಂಡು ಬಂದು ಇವಾಗ ದಾಯ ಆಡಿ ದಾಯ ಮುಗಿಸಿ ಊಟಕ್ಕೆ ಬಂದ್ವಿ. ಊಟಕ್ಕೆ ಬಂದ್ವಿ. ನನ್ನ ಮಕ್ಕಳು ದೋಸೆ ಮಾಡಿ ಅಂತಿದ್ದಾರೆ, ಬಟ್ ಗ್ರೇವಿ ಇಲ್ಲ ಕೊಂಡ್ರು ದೋಸೆ ಮಾಡೋದು. ಹೋಗ್ಲಿ ಬಿಡಮ್ಮ, ರೈಸೇ ತಿನ್ನೋಣ ಸಾಕು. ಸಕ್ಕತ್ತಾಗಿದೆ ನೀವು ಒಟ್ಟಾಗಿ ನೋಡಬೇಕು ಎಷ್ಟು ಚೆನ್ನಾಗಿ ಮಾಡೋದು ಗೊತ್ತಾ ನೀವು ಸಹಿತ. ನೋಡೋಕ್ಕಂತೂ ಬಾಯಲ್ಲಿ ನೀರು ಬರ್ತದೆ ಫ್ರೆಂಡ್ಸ್. ನೋಡೋಕ್ಕಂತೂ ಸಕ್ಕತ್ತಾಗಿದೆ. ನಮ್ಮ ಮನೆಯವ್ರನ್ನ ವೆಯ್ಟ್ ಮಾಡೋಣ, ಬಂದಮೇಲೆ ಊಟ ಮಾಡೋಣ ಆಯಿತಾ. ಇವಾಗ ಊಟ ಮಾಡಿ ನಾನು ತುಂಬ ನಿದ್ದೆ ಮಾಡೋದು ಅಷ್ಟೇ. ಇವತ್ತಿನ ಡೇ ಮುಗೀತು.